ನನ್ನಂಥ ಸ್ಥಿತಿಯಲ್ಲಿ ತುಂಬ ಜನರು ಇದ್ದಾರೆ. ಅವರಿಗೆ ಬಲಪಡಿಸೋದಕ್ಕೋಸ್ಕರ ದೇವರು ನನಗಿಂಥ ಪರಿಸ್ಥಿತಿಯನ್ನು ಕೊಟ್ಟಿದ್ದಾನೆ. ನನ್ನನ್ನು ಒಂದು ಪಾತ್ರೆಯಾಗಿ ದೇವರು ಉಪಯೋಗ ಮಾಡ್ಕೋತಾ ಇದ್ದಾನೆ. ನಾನೇನು ಅಲ್ಲ ಇದರಲ್ಲಿ ಅಂತ ಅವಳು ಸಾಕ್ಷಿ ಹೇಳ್ತಿದ್ದಾಳೆ ಆ ಹುಡುಗಿ. ಏನು ಅಂದರೆ, ಒಂದು ಹುಡುಗಿ ಅವ್ರು ಹಿಂಗೆ ಮೀಟಿಂಗಿಗೆ ಹೋದಾಗ ಒಂದು ಹುಡುಗಿ ಬಂದು ಆ ಸಹೋದರ ಹತ್ರ ಹೇಳಿದ್ಲಂತೆ, ಅಕ್ಕ ನಿಮ್ಮ ಸಾಕ್ಷಿ ಕೇಳದೆ ಹೋಗಿದ್ರೆ ಈ ದಿನ ನಾನು ಬದುಕಿರ್ತಿರ್ಲಿಲ್ಲ ಅಂತ. ಯಾಕಮ್ಮ ಅಂತ ಕೇಳಿದಕ್ಕೆ, ನಾನು ಕೆಲವೊಂದು ಕಾರಣಗಳಿಂದ ತುಂಬ ಡಿಪ್ರೆಷನ್ ಆಗಿದ್ದೆ. ಡಿಪ್ರೆಷನ್ ಆಗಿಬಿಟ್ಟು ಯಾಕೆ ಬದುಕಬೇಕು, ಇನ್ನು ಸತ್ತು ಹೋಗೋಣ ಅಂತ ಸೂಸೈಡ್ ಮಾಡ್ಕೊಳ್ಳಿಕ್ಕೆ ನಾನು ರೆಡಿ ಆಗ್ತಾ ಇದ್ದೆ. ಸೂಸೈಡ್ ಮಾಡ್ಕೋಬೇಕು ಅಂತ ನಾನು ಮನಸ್ಸಲ್ಲಿ ಆಲೋಚನೆ ಮಾಡ್ತಾ ಇದ್ದೆ. ಅದೇ ಟೈಮಲ್ಲಿ ನಿಮ್ಮ ಸಾಕ್ಷಿ ಕೇಳಿದೆ. ನಾನು ನಿಮ್ಮ ಸಾಕ್ಷಿ ಕೇಳಿದಾಗ ನಂಗೆ ಅರ್ಥ ಆಯಿತು, ಇಷ್ಟೊಂದು ಸಮಸ್ಯೆಗಳಿರುವ ನೀವೇ ದೇವರಿಗೋಸ್ಕರವಾಗಿ ಧೈರ್ಯ ತಂದುಕೊಂಡು ಬದುಕ್ತಾ ಇರುವಾಗ ನಿಮ್ಮಷ್ಟು ಸಮಸ್ಯೆ ನನಗಿಲ್ಲ, ನಾನು ಯಾಕೆ ಬದುಕಬಾರ್ದು ಅಂತ ನನಗೆ ಅನಿಸ್ತು ಅಂತ. ಈ ಥರವಾಗಿ ತುಂಬ ಜನರು ಇವರ ಸಾಕ್ಷಿಯಿಂದ ಧೈರ್ಯ ತಂದುಕೊಂಡು ಸೂಸೈಡ್ ಅನ್ನುವ